ಸುರಪುರದ ತಿಮ್ಮಾಪುರ ಸರ್ಕಾರಿ ಶಾಲೆಯ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆ. ಮಕ್ಕಳ ಊಟದ ತಟ್ಟೆಯಲ್ಲೇ ಹಲ್ಲಿ ಕಂಡು ಪೋಷಕರ ಆಕ್ರೋಶ. ಮುನ್ನೆಚ್ಚರಿಕೆಗಾಗಿ ಮಕ್ಕಳನ್ನು ಆಸ್ಪತ್ರೆಗೆ ರವಾನೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುರಪುರ ಪಟ್ಟಣದ ತಿಮ್ಮಾಪುರ ವಡ್ಡರ ಹೊಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾದ ಘಟನೆ ಆತಂಕ ಮೂಡಿಸಿದೆ. ಮಕ್ಕಳಿಗೆ ನೀಡಲಾಗಿದ್ದ ಊಟದ ತಟ್ಟೆಯಲ್ಲಿ ಹಲ್ಲಿ ಕಂಡುಬಂದಿದ್ದು, ವಿಷಯ ತಿಳಿತಾ ಇದ್ದಂತೆ ಶಾಲೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಮಕ್ಕಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಘಟನೆಗೆ ಸಂಬಂಧಿಸಿ ಪಾಲಕರು ಹಾಗೂ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಮಕ್ಕಳ ಜೀವಕ್ಕೆ ಕುತ್ತು ತರುವಂತಾಗಿದೆ ಬಿಸಿಯೂಟ ಯೋಜನೆ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಪದೇ ಪದೇ ಬಿಸಿಯೂಟದಲ್ಲಿ ತೊಂದರೆಗಳು ನಡೀತಾ ಇದ್ದರೂ ಜಿಲ್ಲಾಡಳಿತ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಆರೋಪಗಳು ಕೇಳಿಬರ್ತಾ ಇದೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ಬಿಸಿಯೂಟದಲ್ಲಿ ಹುಳು ಪತ್ತೆಯಾದ ಪ್ರಕರಣದಲ್ಲೂ ಆಹಾರ ಪೂರೈಕೆ ಏಜೆನ್ಸಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಮತ್ತೆ ಸುರಪುರದಲ್ಲಿ ಇಂತಹ ಘಟನೆ ನಡೆದಿರುವುದು ಆತಂಕ ಹೆಚ್ಚಿಸಿದೆ. ನಮಸ್ಕಾರ. ಒಡ್ರ ಕಾಲೋಡಿಯಲ್ಲಿ ಶಾಲೆಯಲ್ಲಿ ಈ ತರ ಊಟ ಮಕ್ಕಳು ಮಾಡಂತ ಊಟ ಮಾಡಲ್ಲಿ ಅಲ್ಲಿ ಬಂದೈತ್ರಿ. ಚಿಕ್ಕ ಮಕ್ಕಳನ್ನ ಊಟಕ್ಕೆ ಬಿಟ್ಟಿರ್ತಾರ, ಸ್ಕೂಲಿಗಂತ ಬಿಟ್ಟಿರ್ತೀವಿ ನಾವು. ಈ ತರ ಅಲ್ಲಿ ಬಂದ್ರ ಅವ್ರು ಸ್ಕೂಲಿಗೆ ಹೋಗ್ತಿರ್ತಾರೆ, ದುಡಿಲಿಕ್ಕೆ ಹೋದಾರ. ಈ ತರ ಅಲ್ಲಿ ಬಂದ್ರ ಏನ್ ಮಾಡ್ಬೇಕು? ಶಾಲೆ ನೋಡ್ಗಸಿಂದ ಗನ್ಮರ್ಸ್ ಕೊಡೋತವ್ರಿಗೆ ಆಗಲ್ವ ಊಟಗಳನ್ನು? ಟೀಚರ್ ಕೂಡ ಇಲ್ಲ, ಯಾವ ಸರ್ ಕೂಡ ಇಲ್ಲ, ಎಲ್ಲರೂ ಬಿಟ್ಟಿಗೆ ಹೋಗ್ಬಿಟ್ಟಾರ. ಈ ತರ ಅಲ್ಲಿ ಬಂದದ ನೋಡಿದ ಕೂಡ ಮಕ್ಕಳು ನೋಡಿ ಎದೆ ಹೊಡೆದಗಸಿಂದ ಮನೆಯವ್ರು ಎಲ್ಲ ನಾವು ಸ್ಟೂಡೆಂಟ್ಸ್ಗಳು ಎಲ್ಲಸು ಬಂದಿದ್ದಾರೆ. ಈಗ ಕೇಳ್ತಾ ಇದ್ವಿ, ಸರ್ ಇಲ್ಲ, ಟೀಚರ್ ಇಲ್ಲ, ಯಾರಿಲ್ಲ. ಈ ಶಾಲೆ ಈ ತರ ಕುಳ್ಳ ಬಿಟ್ಟು ಹೋಗ್ಬಿಟ್ಟಾರ ಅವರು. ಒಬ್ರು ಸ್ಕೂಲ್ನಲ್ಲಿ ಯಾರು ಸರ್ಗಳಿಲ್ಲ, ಯಾರು ಹೇಳಂತ ಕೆಪಾಸಿಟಿ ಇಲ್ಲಿ ಇಲ್ಲ. ಇದು ಒಡ್ರ ಕಾಲೋನಿ ಬರ್ತಿರೋದು ಇದು ನೋಡ್ರಿ. ಈ ತರ ಅಲ್ಲಿ ಬಂದ್ರೆ ಏನ್ ಮಾಡ್ಬೇಕು? ಯಾರು ಕೇಳತ್ತು ಸೌಲಭ್ಯ ಇಲ್ಲ. ಸರ್ಕಾರ ಅಂತ ಈ ಸರ್ಕಾರ ತಗೊಂಡು ಏನ್ ಮಾಡ್ತಾ ಬಿಸಾಕ್ತಿ ಸರ್ಕಾರ ಬೈದು ಬಡೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸುರಪುರ ಪಟ್ಟಣದಲ್ಲಿ ವಡ್ಡರ ಓಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಬಿಸಿಯೂಟದಲ್ಲಿ ಹುಳಗಳು ಅಂದರೂ ಕೂಡ ಯಾವುದೇ ಕ್ರಮ ತಗೊಳ್ಳದೆ, ವಿಸಿಟ್ ಮಾಡದೆ ನಿರ್ಲಕ್ಷ್ಯ ವಹಿಸಿದರು. ಹಾಗಾಗಿ ಇವತ್ತು ಬಿಸಿಯೂಟದಲ್ಲಿ ಹುಳಗಳ ಕಂಡು ಮಕ್ಕಳಿಗೆ ಆಗುವಂತಹ ಅನಾಹುತಕ್ಕೆ ಯಾರು ಹೊಣೆಗಾರರು? ಹಾಗಾಗಿ ಕೂಡಲೇ ದಯವಿಟ್ಟು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಳ್ಬೇಕಂತೇಳಿ ಒಂದು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಮುಖಾಂತರ ದಯವಿಟ್ಟು ಕೂಡಲೇ ಇಂಥ ಶಿಕ್ಷಕರುಗಳಿಗೆ ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕ್ರಮ ಆಗಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಜೈ ಭೀಮ್. ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡುತ್ತಿರುವ ಶಾಲಾ ಆಡಳಿತ ಹಾಗೂ ಪದಾರ್ಥಗಳನ್ನು ಸರಬರಾಜು ಮಾಡುತ್ತಿರುವ ಏಜೆನ್ಸಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶಿಕ್ಷಣ ಸಚಿವರೇ ಈ ಸುದ್ದಿ ನೀವು ನೋಡಲೇಬೇಕು ಅಂತ ಪಾಲಕರು ಆಗ್ರಹಿಸಿದ್ದಾರೆ. ವರದಿ ಜುಮ್ಮಣ್ಣ ಗುಡಿಮನೆ.